ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಕೂಡ ಯಾವೊಂದು ಪ್ರೋಮೋಗೆ ವೆಯ್ಟ್ ಮಾಡ್ತಿದ್ರಿ. ನಿನ್ನೆಲ್ಲ ವೆಯ್ಟ್ ಮಾಡಿದ್ರಿ, ಎಪಿಸೋಡಲ್ಲೂ ಕೂಡ ಅಲ್ಲಿ ವೆಯ್ಟ್ ಮಾಡಿದ್ರಿ, ಬರಲಿಲ್ಲ. ಇವತ್ತ ಮೊದಲನೇ ಪ್ರೋಮೋ ಇಲ್ಲಿ ಗಿಲ್ಲಿ ಅವ್ರದ್ದೇ ಬಿಟ್ಟಿದ್ದಾರೆ. ಬನ್ನಿ ಫಸ್ಟು ಪ್ರೋಮೋದು ಝಲಕ್ ನೋಡೋಣ, ಆ ನಂತರ ಒಂದೊಂದೇ ವಿಚಾರಣೆಯಲ್ಲಿ ನೋಡ್ತಾ ಹೋಗೋಣ. ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಹೋಗುತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿಗೆ ಜನತೆಯ ಬಹುಪರಾಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಬಹುಪರಾಕ್ ಅಂತ ಅಂದ್ಬಿಟ್ಟು ಕೊಡ್ಲೇಬೇಕು. ಯಾಕಂತಂದ್ರೆ ಅಷ್ಟೊಂದು ಅಭಿಮಾನಿ ಬಳಗನ ಹೊಂದಿದ್ದಾರೆ, ಅಷ್ಟೊಂದು ಜನಗಳು ಅವ್ರನ್ನ ಇಷ್ಟ ಕೂಡ ಇಲ್ಲಿ ಪಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಅಷ್ಟೇ ಟ್ಯಾಟೋ ಹಾಕಿಸ್ಕೊಂಡಿದ್ದು ಸಿಕ್ಕಾಪಟ್ಟೆ ಎಲ್ಲ ಕಡೆ ನ್ಯೂಸ್ ಆಗಿತ್ತು. ಎಲ್ಲರೂ ಕೂಡ ಇಲ್ಲಿ ಹೆಸರುಗಳನ್ನ ಟ್ಯಾಟೋ ಹಾಕಿಸ್ಕೊಂತಿದ್ರು, ಆದ್ರೆ ಫುಲ್ಲು ಅವ್ರ ಭಾವಚಿತ್ರನ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಸುಮಾರು ಇಬ್ಬರೇನೋ ಹಾಕಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಒಬ್ರು ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೊಂಡಿದ್ದಾರೆ. ಅದೇ ಹೇಳಲ್ವಾ, ಒಂದ್ಸತಿ ಅಭಿಮಾನ ಅಂತ ಬಂತು ಅಂತಾರೆ, ಖಂಡಿತವಾಗ್ಲೂ ಅಭಿಮಾನಿಗಳು ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ಬಿಟ್ಟು ಇದೇ ಉದಾಹರಣೆ. ಅಷ್ಟು ಬೇಗ ಇಲ್ಲಿ ಒಳಗಡೆ ಕರ್ಸಿದ್ದಾರೆ ಅಂತಂದ್ರೆ ಪರವಾಗಿಲ್ಲ. ವಾಹಿನಿಯವ್ರಿಗೂ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರನ್ನ ಬಿಡುವುದಿತ್ತು, ಅಂದ್ರೆ ಬೇರೆಯವ್ರನ್ನ ಯಾರನ್ನೇ ಇಲ್ಲಿ ಕರ್ಸಿದ್ರು ಕೂಡ ಓಕೆ ಓಕೆ ಅಂತ ಅನ್ಕೊಂಡಿರೋರು. ಆದ್ರೆ ಈ ತರ ಕರೆಸ್ದಾಗ ಏನನ್ಸುತ್ತೆ ಅಂತ ಅಂದ್ರೆ, ಅವ್ರ ಮೇಲೊಂದು ಏನ್ ಗೌರವ ಇಟ್ಟಿರ್ತೀವಿ ಆ ವಾಹಿನಿ ಮೇಲೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹೌದಲ್ವಾ? ಒಳ್ಳೆ ಕೆಲಸ ಮಾಡಿದಾಗ ಮತ್ತೆ ಅಭಿಮಾನಿಗಳಿಗೂ ಕೂಡ ಅವರು ತುಂಬಾ ಬೆಲೆ ಕೊಡ್ತಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ನನಗಂತೂ ಹಾಗೆ ಅನಿಸ್ತು. ಇವಾಗ ಆರೋಪಗಳು ಪ್ರತ್ಯಾರೋಪಗಳು ಜಾಸ್ತಿ ಬರ್ತಾನೆ ಇರುತ್ತೆ. ಒಂದು TRP ಗಿಮಿಕ್ ಇರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು ಅಂತ ಬಿಟ್ಟು. ಆದರೆ ನಿಜವಾಗ್ಲೂ ಕೂಡ ಅವ್ರನ್ನ ಇಲ್ಲಿ ಎಲ್ಲಿದ್ದಾರೆ ಏನು ಅಂತ ತಿಳ್ಕೊಂಡು ಅವ್ರ ನಂಬರೆಲ್ಲ ಕಲೆಕ್ಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಬೇಕಾಗುತ್ತೆ. ಇವರೇ ಅಂತೂ ಕನ್ಫರ್ಮ್ ಆಗಿ ಕಲರ್ಸ್ ವಾಹಿನಿಯವರೇ ಇಲ್ಲಿ ಕರಿಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರೋಲ್ಲ, ಇದನ್ನ ಕರೀತಾರೆ, ಮಾಡಬೇಕು, ಇವತ್ತಿರುತ್ತೆ, ಹೋಗಬೇಕು ಅಂತ ಬಿಟ್ಟು. ಆದರೂ ಕೂಡ ಅವ್ರಿಗೂ ಕೂಡ ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರಲ್ವಾ. ನಿಜವಾಗ್ಲೂ ಕೂಡ ಇಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಒಂದು 99% ಜನಗಳಿಗೆ ಗೊತ್ತಿತ್ತು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಅಂತ ಬಿಟ್ಟು. ಆದರೆ ಇವಾಗ ಗಿಲ್ಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗೂ ಕೂಡ ಇಲ್ಲಿ ಹೇಳ್ತಾರಲ್ವಾ, ಎಲ್ರಿಗೂ ಕೂಡ ಗೊತ್ತಾಗೇ ಆಗುತ್ತೆ. ಓ ಇಲ್ಲ, ಯಾವಾಗ್ಲೂ ಕೂಡ ಮನೆಯಲ್ಲಿರೋ ಸ್ವಲ್ಪ ಜನಗಳು ಇಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ, ಅಶ್ವಿನಿ ಅವರು ಬರೀ ಕಾಮಿಡಿ ಮಾಡ್ಕೊಂಡೇ ಬಂದ್ಬಿಟ್ಟ, ಇವ್ನು ಏನ್ ಇಲ್ಲಿ ದಬ್ಬಾಕ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಯಾಕಂದ್ರೆ ಸಾಂಗ್ ಅಲ್ಲೇ ಬಂದಿದೆ, ಸಾಂಗು ಕೂಡ ಇಲ್ಲಿ ವೈರಲ್ ಆಗಿದೆ. ಆ ಸಾಂಗು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಹೇಳಿದ್ರು, ದೊಡವ ದೊಡವ ದ್ವಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅದನ್ನೇ ಕೇಳಿದ್ರು. ಮತ್ತೆ ಡೈಲಾಗ್ ಕೂಡ ಇಲ್ಲಿ ಹೇಳಿ ಅಂತಂದ್ರು. ಇವನ್ ಹೇಳಿದ್ರು, ಈ ಸತಿ ನೀವು ಗೆಲ್ಲೋದು ಪಕ್ಕ ಅಂತ ಅಂದ್ಬಿಟ್ಟು, ಡಮಲ್ ಡೆಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಕೂಡ ಇಲ್ಲಿ ಹೇಳಿದ್ರು. ಪ್ರೋಮೋದಲ್ಲೂ ಕೂಡ ಅದು ಕೇಳಿಸಿದೆ. ಅವರು ಯಾವ್ಯಾವ ಸಾಂಗ್ ಹೇಳಿದಾರೋ ಎಲ್ಲಾನು ಕೂಡ ಇಲ್ಲಿ ವೈರಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇವರ ಡೈಲಾಗ್ಗಳು ಕೂಡ ಯಾವ್ದಾವ್ದು ಹೇಳಿದಾರೋ ಸಖತ್ ಫೇಮಸ್ ಆಗಿದೆ. ಪ್ರತಿಯೊಬ್ಬರು ಬಾಯಲ್ಲಿರ್ಬೋದು, ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡ್ತಾ ಇರೋದಿರ್ಬೋದು, ಎಲ್ಲ ಕೂಡ ಇಲ್ಲಿ ಗಿಲ್ಲಿಯವ್ರು ಹೇಳೋ ಡೈಲಾಗ್ಗೆ ಜಾಸ್ತಿ ಇಲ್ಲಿ ಫೇಮಸ್ ಆಗಿರೋದು. ಅದೇ ಸುಮಾರು ಜನ ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಆದರೆ ಅದು ಅಷ್ಟೊಂದು ಫೇಮಸ್ ಆಗಿಲ್ಲ. ಆದರೆ ಗಿಲ್ಲಿಯವ್ರು ಹೇಳಿರೋ ಪ್ರತಿಯೊಂದು ಡೈಲಾಗು ಕೂಡ ಸಖತ್ತಾಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಹೇಳೋದು, ಯಾವುದೇ ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ, ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನೇ ಬದಲಿಸುವ ತಾಕತ್ತು ಇರೋದು ಕೇವಲ ಜೋಕರ್ಗೆ ಮಾತ್ರ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಹೌದು. ಇದು ಇನ್ನೊಂಥರ ಕೂಡ ಇಲ್ಲಿ ಹೇಳ್ಬೋದಿತ್ತು, ಯಾವುದೇ ಸಂದರ್ಭದಲ್ಲೂ ಕೂಡ ಆಟದ ದಿಕ್ಕನ್ನೇ ಬದಲಿಸುವ ತಾಕತ್ತು ಇರೋದು ಪಲಾರ್ ಗಿಲ್ಲಿಗೆ ಅಥವಾ ಕಲಾಕಾರ್ ಗಿಲ್ಲಿಗೆ ಮಾತ್ರ ಅಂತ ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು, ಸಖತ್ತಾಗಿ ಸೂಟ್ ಆಗಿರೋದು. ಜೋಕರ್ ಅನ್ನೋ ಪದನು ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಈ ರೀತಿಯಾಗೂ ಕೂಡ ಇಲ್ಲಿ ಇನ್ನೂ ಆ್ಯಡ್ ಮಾಡೋದಿತ್ತು. ಈಗ ಧ್ರುವಂತವ್ರು ಹೇಳಿದ್ರಲ್ವಾ, ಒನ್ ಮ್ಯಾನ್ ಆರ್ಮಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಆ ಥರ ಇಲ್ಲೂ ಕೂಡ ಜೋಡಿಸಿದ್ರೆ ತುಂಬಾನೇ ಚೆನ್ನಾಗಿರೋದು. ನೋಡ್ರಿ, ಅದಾಗಿದ ತಕ್ಷಣ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಗಿಲ್ಲಿಯವರೇ ಮಾತಾಡ್ತಾರೆ, ತುಂಬಾ ಎಮೋಷನ್ ಆಗ್ತಾರೆ. ಆಕ್ಚುಲಿ ಅದು ನೋಡಿದ ತಕ್ಷಣ ಒಂಥರ ಸ್ಟನ್ ಆಗ್ಬಿಡ್ತಾರೆ ಎಲ್ಲರೂ ಕೂಡ. ಒಂದು ಹೆಸರು ಹಾಕಿಸ್ಕೊಂತಿದ್ರು ಇಷ್ಟು ದಿವಸ, ಇವಾಗ ನಂದು ಫುಲ್ಲು ಇಲ್ಲಿ ಭಾವಚಿತ್ರನೇ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಎಷ್ಟೊಂದು ಅಭಿಮಾನಿಗಳನ್ನ ಇಲ್ಲಿ ಸಂಪಾದಿಸಿದಲ್ವಾ ಅಂದ್ಬಿಟ್ಟು. ಕೊನೆಗೆ ಇಲ್ಲೊಂದು ಡೈಲಾಗ್ ಹೇಳ್ತಾರಲ್ಲ, ಮಸ್ತಾಗಿತ್ತು ನಿಜವಾಗ್ಲೂ ಕೂಡ. ಈ ಮಾತಂತೂ 100% ಸತ್ಯ ಅಂತಾನೆ ಹೇಳ್ಬೋದು, 100% ಅಂತಾನೆ ಹೇಳ್ಬೋದು. ಯಾರು ಕೂಡ ಇದನ್ನ ಮರೆಯಲೇಬಾರ್ದು. ನಿಜವಾಗ್ಲೂ ಕೂಡ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ ಅಂತ ಇಲ್ಲಿ ಹೇಳ್ತಾರೆ. ಮನಿ ಇವತ್ತಿರುತ್ತೆ, ನಾಳೆ ಬರುತ್ತೆ, ಹೋಗುತ್ತೆ. ಆದ್ರೆ ಅಭಿಮಾನಿಗಳು ಒಂದ್ಸತಿ ಬಂದ್ರೆ ಯಾವತ್ತೂ ಹೋಗಲ್ಲ ಅಂತಂದ್ಬಿಟ್ಟು, ಅದು ನಿಜವಾಗ್ಲೂ ಕೂಡ ಸತ್ಯವಾದ ಮಾತು. ಇಷ್ಟು ಜನ ಏನ್ ಮಾತಾಡಿದ್ರು, ನಿನ್ನೆಲ್ಲ ಕೂಡ ನೀವು ಎಪಿಸೋಡ್ ನೋಡಿರ್ತೀರಾ. ಇಲ್ಲಿ ಧನುಷ್ ಅವ್ರು ಮಾತಾಡಿದ್ರು, ಮತ್ತೆ ಇಲ್ಲಿ ರಕ್ಷಿತಾ ಅವ್ರು ಮಾತಾಡಿದ್ರು, ಮತ್ತೆ ಧ್ರುವಂತ್ ಅವ್ರು ಮಾತಾಡಿದ್ರು, ಮತ್ತೆ ಕಾವ್ಯ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ಎಲ್ಲರೂ ಕೂಡ ಏನ್ ಮಾತಾಡಿದ್ರು ಅಂತಂದ್ರೆ, ತುಂಬಾ ಚೆನ್ನಾಗಿ ಕಾವ್ಯ ಅವರು, ರಕ್ಷಿತ್ ಅವರು ಇಲ್ಲಿ ಮಾತಾಡಿದ್ರು. ಬಟ್ ಧನುಷ್ ಅವರು ಮತ್ತೆ ಧ್ರುವಂತ್ ಅವ್ರದಂತೂ ಇಲ್ಲಿ ನೋಡಿದಾಗ ಏನಿಸ್ತು ಅಂತಂದ್ರೆ, ಏನಪ್ಪ ಇಷ್ಟೊಂದು ಓವರ್ ಆಗಿ ಆಡ್ತಾರೆ ಕೆಲವೊಬ್ರು ನೋಡಿದ ತಕ್ಷಣ, ಅಭಿಮಾನಿಗಳನ್ನ ನೋಡಿದ ತಕ್ಷಣ ಅಂತ ಇಲ್ಲಿ ಅನಿಸ್ತು. ಬಟ್ ಇಲ್ಲಿ ಗಿಲ್ಲಿ ಅವರು ಎಷ್ಟು ಬೇಕು ಚೊಕ್ಕವಾಗಿ, ಚಿಕ್ಕದಾಗಿ ಏನ್ ಅವ್ರು ಮಾತಾಡ್ಬೇಕು ಅಂತ ಇಲ್ಲಿ ಇದ್ರು, ಶಾರ್ಟ್ ಆಗಿ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದರಲ್ಲೂ ಕೂಡ ಡೈಲಾಗ್ ಅಲ್ಲಿ ನಿಜವಾಗ್ಲೂ ಕೂಡ ಮನ್ಸು ಮುಟ್ಟೋ ಹಾಗೆ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಯಾವಾಗ್ಲೂ ಕೂಡ ಮನಿ 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 ಅಂತ ಅಂದ್ಬಿಟ್ಟು ಅನಿಸ್ತಾನೆ ಇರುತ್ತೆ. ಅದಕ್ಕೆ ಹೇಳಿದ್ದು, ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಹೌದು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಸಂಪಾದನೆ ಮಾಡ್ಬೋದು ನಾವು ಮನಿನ ಎಷ್ಟು ಬೇಕಾದ್ರೂ ಕೂಡ.
ಆದರೆ ಇಲ್ಲಿ ಅಭಿಮಾನಿಗೆ ಏನು ವ್ಯತ್ಯಾಸ ಅಂತಂದರೆ ಅವ್ರು ದುಡ್ಡು ಕೊಟ್ಟರೆ ಬರಲ್ಲ. ಅವ್ರು ಒಂದ್ಸತಿ ಇಲ್ಲಿ ಅಭಿಮಾನ ಅವ್ರ ಮೇಲೆ ಇಟ್ಟರು ಅಂತಂದರೆ ಖಂಡಿತವಾಗ್ಲೂ ಯಾವತ್ತೂ ಕೂಡ ಅವ್ರು ಕೈ ಬಿಡೋದೇ ಇಲ್ಲ. ಇಲ್ಲಿ ಉದಾಹರಣೆ ನೀವೇ ಇಲ್ಲಿ ನೋಡ್ತಿದ್ದೀರಾ, ಬಿಗ್ ಬಾಸ್ ಮನೇಲಿರ್ಬೋದು, ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಕೂಡ ಅವ್ರದ್ದೇ ಆದ ಒಂದು ಅಭಿಮಾನಿ ಬಳಗ ಅಂತೂ ಇಲ್ಲಿ ಇದ್ದೇ ಇದೆ. ಅದಕ್ಕೆ ಇಲ್ಲಿ ಅಭಿಮಾನಿಗಳು ಅಂತಂದ್ರೆ ದೇವರು ಅಂತ ಇಲ್ಲಿ ಕರೆಯೋದು. ಇಲ್ಲಿ ಗಿಲ್ಲಿಯವರು ಕೂಡ ಕರೆಕ್ಟಾಗಿ ಹೇಳಿದ್ರು, ಮನಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ. ನಿಮಗೆ ಅನಿಸುತ್ತೆ ವೀಕ್ಷಕರೇ, ಕೆಲವೊಬ್ರು ಇಲ್ಲಪ್ಪ ನಮಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಕೆಲವೊಬ್ರು ಹೇಳೋರು ಕೂಡ ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ದುಡ್ಡಿದ್ರೆ ಏನ್ ಬೇಕಾದ್ರೂ ಇಲ್ಲಿ ಕೊಂಡ್ಕೊಳ್ಬಹುದು ಅಂತ ಬಿಟ್ಟು ಒಂದು ಅಹಂನಲ್ಲಿ ಇಲ್ಲಿ ಇರ್ತಾರೆ. ಆದ್ರೆ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬಿಡ್ಬೋದು, ಫಸ್ಟ್ ದುಡ್ಡಿರ್ಬೇಕು, ಆ ನಂತರ ಮಿಕ್ಕಿದೆಲ್ಲ ಅಂತ ಬಿಟ್ಟು ಇಲ್ಲಿ ಅಭಿಮಾನಿಗಳಿರ್ಬೇಕು, ಆ ನಂತರ ಏನ್ ಬೇಕಾದ್ರೂ ಇಲ್ಲಿ ಮಾಡ್ಬೋದು ಅಂತ ಬಿಟ್ಟು ಗಿಲ್ಲಿಯವರು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಬಡವ್ರ ಮಕ್ಳು ಇರ್ಬೋದು, ಮತ್ತೆ ಟ್ಯಾಲೆಂಟೆಡ್ ಇದೆ ನಿಜವಾಗ್ಲೂ ಕೂಡ ಅವ್ರ ಹತ್ರ ಸಿಕ್ಕಾಪಟ್ಟೆ ಒಳ್ಳೆ ಟ್ಯಾಲೆಂಟ್ ಇದೆ. ಆನ್ ದ ಸ್ಪಾಟ್ ಡೈಲಾಗ್ ಬರೆಯೋದಿರ್ಬೋದು, ಮತ್ತಿಲ್ಲಿ ಅವರು ಹಾಡು ಹೇಳಿದಿರ್ಬೋದು, ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಗಿಲ್ಲಿಯವರು ಒಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ನೀವು ಗೆಲ್ಸಿದ್ರೆ ಆನಂದ, ಇಲ್ಲ ಅಂದ್ರೆ ಗೋವಿಂದ ಅಂತ ಇಲ್ಲಿ ಹೇಳ್ತಾರೆ. ಅವಾಗ ಅಲ್ಲಿರೋರು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ, ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲ ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು, ನಿಮ್ಮ ಓಟು ಯಾರಿಗೆ, ಗಿಲ್ಲಿಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಅದಾಗಿದ ತಕ್ಷಣ ಡೈಲಾಗ್ ಒಂದು ಡೈಲಾಗ್ ಹೇಳಿ ಅಂತ ಹೇಳ್ತಾರೆ, ಮೀಟ್ರ್ ಇದ್ರೆ ಲಡಾಯಿಸು, ಮುಂದೆ ಬಂದೆ ಉಡಾಯಿಸು, ಜೊತೆ ಇದೆಯಾ ಕಡಾಯಿಸ್ಬೇಡ ಅಂತ ಇಲ್ಲಿ ಹೇಳಿದ್ರು. ಇದನ್ನ ಧ್ರುವಂತವ್ರಿಗೆ ಇಲ್ಲಿ ಹೇಳಿದ್ರು. ಅದು ಕರೆಕ್ಟ್ ಆದ ಮಾತು. ಯಾಕೆಂತಂದ್ರೆ ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ ಅಂತಂದ್ರೆ ಮೀಟ್ರೇ ಇರಲ್ಲ, ಸುಮ್ಮನೆ ಇಲ್ಲಿ ಲಡಾಯಿಸಕ್ ಬರ್ತಾರೆ. ಮುಂದೆ ಇದ್ರು ಕೂಡ ಅವ್ರಿಗೆ ಉಡಾಯಿಸಕ್ ಬರಲ್ಲ, ಸುಮ್ಮನೆ ಏನೋ ಜೊತೆಗೆ ಇದ್ಬಿಟ್ಟು ಕಡಾಯಿಸಕ್ ಹೋಗ್ತಾರೆ. ಅದಕ್ಕೆ ಇಲ್ಲಿ ಕಡಾಯಿಸ್ಬೇಡ ಅಂತ ಕೂಡ ಇಲ್ಲಿ ಹೇಳಿದ್ದು. ನಿಮಗೆ ಅನ್ಸುತ್ತೆ ವೀಕ್ಷಕರೇ, ಈ ತರ ವಿಚಾರಗಳನ್ನೆಲ್ಲ ಇಲ್ಲಿ ಕೇಳಿದಾಗ ಕೆಲವೊಂದ್ಸತಿ ಎಷ್ಟೋ ಸತ್ಯ ಘಟನೆಗಳು ಇಲ್ಲಿ ಕಣ್ಮುಂದೆ ಇರುತ್ತೆ, ಬಟ್ ನಾವು ನಂಬಕ್ ರೆಡಿ ಇರಲ್ಲ. ಕೆಲವೊಬ್ರು ಏನಾಗುತ್ತೆ ಅಂತಂದ್ರೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ಇಲ್ಲಿ ಮಾಡ್ಬಿಡ್ಬೋದು ಅಂತ ಬಿಟ್ಟು, ಆದ್ರೆ ಟ್ಯಾಲೆಂಟ್ ಇದ್ರೆ, ನಿಜವಾಗ್ಲೂ ಕೂಡ ಟ್ಯಾಲೆಂಟ್ ಇದ್ದವ್ರು ಮಾತ್ರನೇ ಮುಂದೆ ಬರ್ತಾರೆ ಅಂದ್ಬಿಟ್ಟು ಹೇಳ್ತಾರಲ್ಲ. ಈ ತರ ಒಂದು ಸಿಚುವೇಶನ್, ಈ ತರ ಒಂದು ಸಂದರ್ಭ ನೋಡಿದಾಗ ಇಲ್ಲಿ ಗೊತ್ತಾಗೋದು. ನಿಜವಾಗ್ಲೂ ಕೂಡ ಪ್ರೋಮೋ ಅಂತೂ ಸಖತ್ತಾಗಿದೆ. ಯಾರ್ಯಾರು ವೇಟ್ ಮಾಡ್ತಿದ್ರಿ ಅಂತೂ ಇಲ್ಲಿ ಪ್ರೋಮೋ ಅಂತೂ ಎಪಿಸೋಡ್ ಅಲ್ಲಿ ಇನ್ನೂ ಏನೆಲ್ಲಾ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮಗೆ ಅನಿಸ್ತು. ಇನ್ನು ಇವ್ರು ಬರೋಕ್ಕೂ ಮುಂಚೆ, ಗಿಲ್ಲಿಯವ್ರು ಬರೋಕ್ಕೂ ಮುಂಚೆ ಕಾವ್ಯವ್ರ ಹತ್ರ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಅಷ್ಟೇ. ಏನ್ ಹೇಳ್ತಾರೆ ಅಂದ್ರೆ, ಗಿಲ್ಲಿಯವರು 2 ಕ್ಯಾನಲ್ಲೂ ಕೂಡ ಇಲ್ಲಿ ಹಾಲು ತಗೊಂಡ್ಬಂದಿರ್ಬೇಕು, ಮತ್ತೆ ಕಟ್ಔಟ್ ಇರಬೇಕು, ಅದಕ್ಕೆ ಅಭಿಷೇಕ ಮಾಡಬೇಕು ಅಂತ ಇಲ್ಲಿ ಅವರು ಆಸೆ ಪಡ್ತಿದ್ದಾರೆ ಗಿಲ್ಲಿಯವರು. ಅದನ್ನ ಕಾವ್ಯವ್ರ ಮುಂದೆ ಹೇಳ್ತಾ ಇರ್ತಾರೆ. ಅದಕ್ಕೆ ಕಾವ್ಯವ್ರು ಜಾಸ್ತಿ ಆಯ್ತು ಹಾಗೆ ಹೀಗೆ ಅಂತ ತಮಾಷೆಗೆ ಇಲ್ಲಿ ಅಂತಾರೆ. ಅದಕ್ಕೆ ಕಟೌಟ್ ಬೇರೆ ತರಬೇಕಾ, ಮತ್ತೆ ಹಾಲಿನ ಅಭಿಷೇಕ ಇಲ್ಲಿ ಮಾಡಬೇಕಾ, ಮತ್ತೆ ರಕ್ತದಲ್ಲಿ ಯಾರಾದ್ರೂ ಹುಡುಗಿ ಲೆಟರ್ ಬರ್ಕೊಂಬರ್ಬೇಕಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ನೋಡಿ, ರಕ್ತದಲ್ಲಿ ಲೆಟರ್ ಬರ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗಿಲ್ಲಿಯವರು. ರಕ್ತದಲ್ಲಿ ಲೆಟರ್ ಅಲ್ಲ, ಇಲ್ಲಿ ಅವ್ರಿಗೋಸ್ಕರ ಹರಕೆನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಕೂಡ ಇಲ್ಲಿ ಇವನ್ ಗಿಲ್ಲಿಯವರು ಗೆಲ್ಬೇಕು ಅಂತಂದ್ಬಿಟ್ಟು ಕೆಲವೊಬ್ರು ಹರಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಇಲ್ಲಿ ಮಾಲೆ ಹಾಕೊಂಡಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಈ ತರ ಎಲ್ಲ ಇದೆ. ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ, ರಕ್ತದಲ್ಲಿ ಯಾವ್ದಾದ್ರು ಹುಡುಗಿ ಇಲ್ಲಿ ಲೆಟರ್ ಬರ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡೋಣ ಇನ್ನು ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಗಿಲ್ಲಿಯವರು ಇಷ್ಟೊಂದು ಹೇಳ್ತಾರೆ, ಬಟ್ ಇದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಡಕ್ಕೆ ಇನ್ನೂ ಕೂಡ ಜನಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ಏನೋ ಅದೆಲ್ಲ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮುಂದೆ ನೀನು ಬಿಲ್ಡಪ್ ಕೊಡ್ಬೇಕಲ್ವಾ ಅಂತ ಅಂದ್ಬಿಟ್ಟು, ನಂಗೆ ಇಷ್ಟೆಲ್ಲ ಮಾಡ್ಬಿಟ್ರು, ನನಗೆ ನಾಚಿಕೆ ಆಗೋಯ್ತು ಅಂತಂದ್ಬಿಟ್ಟು ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಕಲ್ವಾ ಅವೆಲ್ಲ ಮಾಡಾದ್ಮೇಲೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಹಾಗೇನಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಸೋ ಜನಗಳು ಹಾಲು ಅಭಿಷೇಕ ಮಾಡಬೇಕು ಅಂತ ಏನೂ ಇಲ್ಲ, ಇಲ್ಲಿ ಹಾಲಿನಂತ ಮನಸ್ಸಿದೆ, ಅಭಿಷೇಕನೇ ಇಲ್ಲಿ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಹಾಲಲ್ಲೇ ಇರ್ತಾರಂದ್ರೆ, ಏನಕ್ಕೆ ಅಂತಂದ್ರೆ ಅಭಿಮಾನಿಗಳ ಮನಸ್ಸಲ್ಲಿ ಇಲ್ಲಿ ಇದಾರಲ್ವಾ. ಈಗ ಅವ್ರೇನಂದ್ರು, ಅಭಿಮಾನಿಗಳು ಇಲ್ಲಿ ಹಾಲಿದ್ದಂಗೆ ಅಂತ ಹೇಳಿದ್ರು. ಮತ್ತಿಲ್ಲಿ ಅಭಿಮಾನಿಗಳು ಅವ್ರಿಗೆ ಹಾಲಂತ ಮನಸ್ಸು ಅಂತ ಹೇಳಿದ್ರು. ಯಾವಾಗಲೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಇರ್ತೀನಲ್ವಾ, ನಾನು ಯಾವಾಗಲೂ ಕೂಡ ಇಲ್ಲಿ ಹಾಲಲ್ಲೇ ಇರ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಡೈಲಾಗ್ಗಳನ್ನಾಗಿರ್ಬೋದು ಎಲ್ಲಾನು ಕೂಡ ಇಲ್ಲಿ ಬರ್ದಿದ್ದಾರೆ. ಅದರಲ್ಲೂ ಕೂಡ ನೋಡಿ, ಕಟ್ಔಟ್ ಇರಬೇಕು, ಹಾಲಿನ ಅಭಿಷೇಕ ಇಲ್ಲಿ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡೋಣ ವೀಕ್ಷಕರೇ, ಇನ್ನು ಏನೆಲ್ಲ ಇಲ್ಲಿ ಗಿಲ್ಲಿಯವ್ರಿಗೆ ಆಸೆ ಇದೆ ಅಂತ ಅಂದ್ಬಿಟ್ಟು. ಅದೇ ಸಣ್ಣ ಪುಟ್ಟ ಆಸೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ, ಆದ್ರೆ ಅದಕ್ಕೂ ದುಪ್ಪಟ್ಟಾಗಿ ಇಲ್ಲಿ ಜನಗಳು ಅವ್ರ ಮೇಲೆ ಅಭಿಮಾನನ ಇಲ್ಲಿ ಇಟ್ಕೊಂಡಿದ್ದಾರೆ. ಅವರು ಸಣ್ಣ ಪುಟ್ಟ ಲೆಟರ್ ಬೇಕು, ರಕ್ತದಲ್ಲಿ ಬರ್ಕೊಂಬರ್ಬೇಕು ಹುಡುಗಿರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಟ್ಯಾಟೋನ ಇಲ್ಲಿ ಹುಡುಗರು ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಹುಡುಗಿರಂತೂ ಕೆಲವೊಬ್ರು ಹುಡುಗಿರಂತೂ ನೀವು ನೋಡಿರ್ತೀರಾ, ಸುಮಾರು ರೀಲ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅವ್ರಿಗೋಸ್ಕರನೇ ಮನಸ್ಸಲ್ಲೇ ಇಲ್ಲಿ ಒಂದು ದೇವಸ್ಥಾನ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಇದನ್ನ ಹೊರಗಡೆ ಬಂದು ಅವ್ರು ನೋಡಿದ ತಕ್ಷಣ ಇವನ್ ಶಾಕ್ ಆಗ್ತಾರೆ. ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋದಂತೂ ಇಲ್ಲಿ ಗ್ಯಾರಂಟಿ. ಹೌದು, ಗಿಲ್ಲಿಯವರು ಜಾಸ್ತಿ ಕಾವ್ಯ ಅವ್ರ ಜೊತೆ ಇಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ಏನೇ ಇದ್ರು ಕೂಡ ಇವರಿಬ್ಬರದು ಪೇರ್ ನೋಡಕ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಶಾಕ್ ಆಗೇ ಆಗುತ್ತೆ. ಹೌದು, ಒಂದು ಇಬ್ರು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಮಾಡಿದ್ರು. ಬಟ್ ಈ ತರ ಇಷ್ಟೊಂದು ಫ್ಯಾನ್ ಬೇಸ್ ಅವಾಗ ಸ್ವಲ್ಪ ಇತ್ತು, ಇವಾಗ ಅದರಿಗಿಂತ 10% ದುಪ್ಪಟ್ಟಾಗಿದೆ ಅಂತಂದ್ರೆ ಎಲ್ರಿಗೂ ಕೂಡ ಶಾಕ್ ಆಗಿ ಆಗುತ್ತೆ. ಇವನ್ ಗಿಲ್ಲಿಯವರು ಕೂಡ ಶಾಕ್ ಆಗೇ ಆಗ್ತಾರೆ. ಇಲ್ಲೇ ಇವಾಗ ಶಾಕ್ ಆಗ್ಬಿಟ್ಟಿದ್ದಾರೆ. ಒಂದು ಟ್ಯಾಟೋ ಏನಿತ್ತು, ಆ ಟ್ಯಾಟೋ ನೋಡಿದ ತಕ್ಷಣ ಇನ್ನು ಹುಡುಗಿರ್ದು ಯಾವ ರೀತಿ ಇಲ್ಲಿ ಕ್ರೇಜ್ ಇದೆ ಅಂತ ಹೇಳ್ಬಿಟ್ಟು ಒಂದ್ಸತಿ ನೋಡಿದ್ರೆ ಇವನ್ ಅವರು ಕೂಡ ಶಾಕ್ ಆಗ್ತಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಇಲ್ಲಿ ಇದೆ ಅಂತ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇವಾಗ ನಿನ್ನೆ ಅಷ್ಟೇ ವೋಟಿಂಗ್ ಲೈನ್ ಏನೊಂದು ಓಪನ್ ಇತ್ತು, ಅದು ಕ್ಲೋಸ್ ಕೂಡ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡಬೇಕಿತ್ತು
ಹಾಕಿತಾರೋ, ಯಾರಿಗೆ ಓಟ್ ಜಾಸ್ತಿ ಬಂದಿದೆ, ಯಾರಿಗೆ ಓಟ್ ಕಮ್ಮಿ ಬಂದಿದೆ ಅಂತ ಅಂದ್ಬಿಟ್ಟು ಅದರ ಆಧಾರದ ಮೇಲೆ ಈಗ ಒಬ್ಬರನ್ನಂತೂ ಇವಾಗ ಕಳಿಸ್ತಾರೆ. ಅದು ನೈಟ್ ಕಳಿಸ್ತಾರಾ ಇಲ್ಲ ಅಂತಂದ್ರೆ ಯಾವಾಗ ಕಳಿಸ್ತಾರೆ ಅಂತ ನೋಡಬೇಕು. ಒಟ್ಟಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಇಲ್ಲಿ ಕನ್ಫರ್ಮೇ. ಅದು ನಮ್ಗೆ ಇವತ್ತು ತೋರಿಸ್ತಾರಾ ಅಥವಾ ನಾಳೆ ತೋರಿಸ್ತಾರಾ ಅಂತ ಇಲ್ಲಿ ಗೊತ್ತಾಗುತ್ತೆ. ವೋಟಿಂಗ್ ಪ್ರಕಾರ ಹೋದ್ರೆ ಇಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಅವ್ರು ಇರ್ಬೋದು, ಮತ್ತೆ ಕಾವ್ಯ ಅವ್ರು ಇರ್ಬೋದು, ಮತ್ತೆ ರಕ್ಷಿತಾ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, 5 ಜನಗಳು ಕೂಡ ಇಲ್ಲಿ 100% ತುಂಬಾನೇ ಇಲ್ಲಿ ಎಫರ್ಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಧ್ರುವಂತ್ ಅವ್ರನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಸಿಕ್ಕಾಪಟ್ಟೆ ಸ್ವಲ್ಪ ಒಂದು ಓವರ್ ಆಕ್ಟಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಸ್ವಲ್ಪ ಇವಾಗ ಏನೊಂದು ನೆಗೆಟಿವ್ ಆಗಿದೆಯೋ ಹೊರಗಡೆ ಬಂದ ಮೇಲೆ ಸ್ವಲ್ಪ ಅವ್ರ ಬಗ್ಗೆ ಅವರು ಒಂದು ಪಾಸಿಟಿವ್ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಅವರೇ ಹೋಗಬಹುದು, ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಯಾರು ಹೋಗಬೇಕು, ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.